ಇರ್ತೈತಿ ಮತ್ತಿಂತ ಮುದುಕರು ತಿಂದ್ರ ಉಕ್ಕಿ ಬರ್ತೈತಿ. ಅರೆ ಉಕ್ಕಿ ಬರ್ತೈತಿ. ನಮಸ್ಕಾರ ಬಾಬುರಾವ್ ಖಂಡಾರ್ಕ. ನಮಸ್ಕಾರಪ್ಪ ಪಾಪಿಯ. ಪಾಪಣ್ಣವ್ರ ಪಾಪಣ್ಣ ಮಗಳ ಮಗಳ ಊರಿ ಊರಿಯಪ್ಪ. ಹೆಂಗ ವ್ಯಾಪಾರ ಚಲೋ ಐತೆ? ಎಲ್ಲ ನಿಮ್ಮ ಆಶೀರ್ವಾದ ಅಲ್ರಿ. ಇದೇ ಒಂದ್ ಮಾತು ಏನ್ರಿ ಮುದುಕರ ಚಿಕ್ಕ ಹಳೆ ಉಕ್ಕಿ ಬರ್ತೈತೆ ಅಂತದೇನ್ ಹಾಕಿರ್ತಿರ್ಲಿ ಅದ್ರಾಗ ಹಾಕಿರ್ತೀವಿ ಪಾಪಣ್ಣವ್ರ ಅಂತದ್ ಹಾಕಿರ್ತೀವಿ ನಾವು. ಹಾಕಿರ್ತೀವಿ ವಿಟಮಿನ್ ಸಿ ಅದ್ಯಾವ್ದು ಶೀ ಕುದುರೆ ಚಾರು ಗುಳಿಗಿ ಹಣ ಎತ್ತಿ ಹಿಂಗ ಮಾಡಿ ಎಷ್ಟು ಮುದುಕರ ಜೀವನ ಹಾಳು ಮಾಡಿಲ್ಲ. ಕುದಿ ಮಗಳ ಝಾಡ್ ಹೊತ್ತಂದ ಮಗಳ ಹಿಂದೆ ಬಂದು ಆಯ್ತು ಹೊಡೆದು ಹಾರ ಹಂಗಲ್ರಿ ಪಾಪಣ್ಣವ್ರ ನೀವು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನೀವ್ ಯಾರು? ಪ್ರಸಿದ್ಧ ಪೈಲ್ವಾನ್ ಸಾವಿರ ಮಾವಿನ ಗಿಡದ ಮಾಲೀಕರು ಶಿಕ್ಷಕಲ್ಲಿ ಒಗೆಯವರು. ಏನ್ರಿ ಕುಸ್ತಿ ಕುಸ್ತಿವಿ ನಿಮ್ಮ ಮಾಯ ನಮ್ಮ ಅಪ್ಪನ ಕುಸ್ತಿ ಹಿಂಗ್ ಹೊಡಿತಾನ ಅಲ್ಲೆಲ್ಲ ಒದ್ರು ಬರ್ತಾನ. ಹಿಂಗೆ ಹಿಡಿದ ಓ ಬುಡಕ ಕೈ ಹಾಕಿ ಮ್ಯಾಲ ಆಗ್ಯಾದ. ನಿಮ್ಮ ಮಾವಿನ ಹಣ್ಣು ತಿನ್ನಾಕ ನಾ ಮುಂದೆ ನೀ ಮುಂದೆ ನಾ ಮುಂದೆ ನೀ ಮುಂದೆ ಅಂತ ಹೇಳಿ ಗಿರಿಗಳು ಪಾಳೈಚಿರುವಾಗ ಇನ್ನಿಲ್ಲ ಐತಲ್ರಿ ಈ ಬುಟ್ಟಿ ಬುಟ್ಟಿ ತಳಗಿನ ಬುಟ್ಟಿ ಬುಟ್ಟಿ ಕಣ್ಣ ಕೆಳಗಿರ್ಲಿ ಅವು ಮ್ಯಾಲಲ್ಲ. ಕಣ್ಣ ಅಲ್ಲೇ ಹೋಗ್ತಾವ್ರಿ. ಕಣ್ಣು ಕಿತ್ತಿ ಕೈಯಾಗ ಕೊಡ್ತೀನಿ ನೀನು. ಆ ಬುಟ್ಟಿದ್ ಹೋದ್ರ ಮತ್ತ ನಮಗೊಂದ್ ಸ್ವಲ್ಪ ವ್ಯಾಪಾರ ಆಕತಿ ಮತ್ತ ನಿಮ್ ಮಗಳಿಗೂ ಸ್ವಲ್ಪ ಅದ ವ್ಯಾಪಾರ ಆಕತಿ ಅಂತ ಹೇಳಿದ್ದೆ. ಗೊತ್ತೇನ್ಲೇ ಭವ್ಯ ಎಳ್ಕೊಳ್ಳೋರು ಹುಡುಕಿ ಹೋಗಿ ನಿಂದ್ರು ಜಾತಿ ಬಿಡ್ಬೇವ ಮಾಡ್ಕೋತೈತೆ. ಯಾರ್ ಬೇಡಂದ್ರಪ್ಪ ಯಾರ್ ಬೇಡಂತಾರ? ಬಡವ ಬದುಕಲೇಬೇಕು ಬಡವನಾಗಿ. ನಾ ಬೇಡ ಅನ್ನಂಗಿಲ್ಲ. ನನ್ನ ಬುಟ್ಟಿ ಬೆಲೆ ಹತ್ತಿ ಇದೊಂದಿಟ್ಟು ವ್ಯಾಪಾರ ಮಾಡ್ಕೊತೈತೆ ಅಂದ್ರೆ ನಾ ಬೇಡ ಅನ್ನಂಗಿಲ್ಲ. ಆದ್ರೆ ಈ ಮಗ ಹಗರದಲ್ಲಪ್ಪ ಕಡಿಯೋದು ತನ್ನ ತಾನ ಚಿಪ್ಪೋದು ಮಾಡೋದು ನೋಡ್ದು ನನ್ನ ಪಿತ್ತ ನೆತ್ತಿಗೆ ನೀನ ಬರ್ಕೊತಿಲ್ಲ ಸುಮ್ಮನೆ ಕೇಳ್ತಾನೆ. ಯಾಕೆ ಮಗಳ ಇದ್ಯಾಕೆ ಹೊರ ಚಟ ನಿನಗೆ? ಏನ್ ಚಟಾರಿ? ನಿಂದ ನೀನೇ ಚೀಪುದು ನಿಂದ ನೀನೇ ಕಡಿದು ಯಾಕೆ ಮಾಡ್ತೀವ? ಅದ ಆಯ್ತಾ ಹಂಗಂದ್ರೆ ನೋಡ್ರಿ ಪಾಪಣ್ಣವ್ರ ನಾವು ಬಿಸಲಾಗ ವ್ಯಾಪಾರ ಮಾಡ್ತಿರ್ತೀವಿ. ನಮ್ದು ನಾವ ಚೀಪುದು ನಮ್ದು ನಾವ ಕಡಿದು ನೋಡಿ ಗಿರಾಕಿಗಳು ಬಾಯಾಗ ನೀರ್ ಬಿಟ್ಟು ನಮ್ಮ ಮತ್ತೆ ವ್ಯಾಪಾರ ಮಾಡ್ತಾರ್ರಿ. ಇದಕ್ಕೆ ಬಿಸಿನೆಸ್ ಟೆಕ್ನಿಕ್ ಅಲ್ಲೇ ನಿನ್ನ ಟೆಕ್ನಿ ವ್ಯಾಪಾರ ಮಾಡೋ ಮುಂದೆ ನೀನ ಚೀಪು ಕಡಿ ಅಲ್ಲೇ ಹೊಡೆದು ನನ್ನ ಮಗಳ ಮುಂದೆ ಒಂದ ಚೀಪುದು ಕಡಿ ಯಾಕೆ ಮಾಡಿ ಹೊಟ್ಟಿಕೋ ಮಗನ ಅವ್ ನಾನು ಮಾಡ ಚಲೋ ಐತ್ರೇನ್ರಿ. ಸುಡುಗಾಡ್ದಾಗ ಇಟ್ಟು ವ್ಯಾಪಾರ ಮಾಡಿದ್ರು ಗಿರ್ರಾಕ್ಕೆ ಕ್ಯೂ 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 ಅದನ್ನೆಲ್ಲ ಬಿಡ್ತತಿ. ನನ್ ಬೆನ್ನ ಹತ್ತ ಬಂದ್ ಬಿಡ್ತತಿ. ಮೊಸರಂದ್ರಿ ಅಂತ ಹೇಳಿ ಅದು ಅಲ್ದ ಅವರ ಬ್ರದರ್ ಅಲ್ಲಪ್ಪ. ಇನ್ನೊಬ್ಬ ಯಾವ ಅದನ್ರಿ ಅವನೊಬ್ಬ ಎಕ್ಸ್ಟ್ರಾ ಪ್ಲೇಯರ್ ಅದನ್ರಿ. ಗಂಗಪ್ಪ ಕೇಳ್ತೀರಪ್ಪ. ನಾನು ಬಿಸಿಲಾಗ ಮಾವಿನ ಹಣ್ಣೆ ಮಾರೋದು ನೋಡಕ್ಕಾಗ್ಲಾರ್ದ ನೋಡಬಾರ ದ್ರಾಕ್ಷಿ ಸುಮ್ಮನೆ ಯಾಕ ಅಲ್ಲಿ ಇಲ್ಲಿ ನಿಂತು ಕುಂತು ಮಾವಿನ ಹಣ್ಣಿನ ವ್ಯಾಪಾರ ಮಾಡ್ತಿ. ನಮ್ಮ ಕಾಲೇಜ್ ಕಟ್ಟಿಗೆ ಬಾ. ನಮ್ಮ ದೊಡ್ಡ ಸಾರಿಗೆ ನಾನು ನಿನಗ ಪರ್ಮಿಷನ್ ಕೊಡಿಸ್ತೀನಿ ಅಂತ ಪ್ರಾಣಿನ ತಂಪನಾಗ ನೆನೆಸ್ಬೇಕು. ಯಾಕಂದ್ರ ತಣ್ಣಗ ಮಾಡೋಂಗ ಮಾಡ್ಯಾನು ಯಪ್ಪ. ಯಾಕಂದ್ರ ಅವ ನನ್ನ ಕಾಲೇಜ್ ಕಟ್ಟಿ ಮೇಲೆ ಕುಂದಿಸಿದ ಒಂದು ತಾಸ್ದಾಗ 3,000 ರೂಪಾಯಿ ಮಾವಿನ ಹಣ್ಣಿನ ವ್ಯಾಪಾರ ಮಾಡಿನ ಯಪ್ಪ. 3,000 ಮಗನ 3,000 ಏನ್ ಮಾಡದ್ ಮಾಡ್ಯಾಳು ಎಟ್ ಬಿಡ್ಯಾಳ್ರಿ ನಿಮ್ಮ ಮಗಳ ವ್ಯಾಪಾರ. 3,000 ಕ್ಯಾ ಚಿಲ್ಲರೆ ರೇ ಅವ್ನ ಸಂಬಂಧ ನಿಮ್ಮ ಮಗಳ ವ್ಯಾಪಾರ 3,000 ಕ್ಯಾ ಚಿಲ್ಲರೆ ರೇ ಮಗನ ನಾ ಬರೀ ಅಷ್ಟು ವಿಮಲ ತಿಂದು ಉಗುಳ್ತನ್ರಿ. ಹೋಗ್ಬಿಡ್ರಿ ನಿಮ್ ಮಗಳ ವ್ಯಾಪಾರ ಎಟ್ ಬಿಡ್ಯಾಳು 3,000 ಕೈಕೊಳಕತ್ತಿಲ್ಲ ಮಗನ. ಕ್ಯಾ ಚಿಲ್ಲರೆ ರೇ ಬಾ
ನಾ ಬರೇ ಬರೋತ್ನ್ಯಾಗ ಬರೀ ನನ್ನ ಕಿಶನ್ ಅಟ್ಟ ರೊಕ್ಕ ಬೀಳ್ತಾವ ನಾವು. 3,000 ಗಟ್ಲೆ ಎಲ್ಲ ಹಂಚ್ಕೊಂಡ್ ಬಂದ್ರಿ ಹೋಗ್ ಬರ್ರಿ ನಿಮ್ ಮಗಳು ವ್ಯಾಪಾರ ಮಾಡ್ಯಾಡ್ರಿ. ಯಾ ಚೀಲರೇ ರೀ ಗೂಟ ಬರೋಬ್ಬರಿ ಗೋಡ್ಯಾಗ ಇತ್ತದ ನೀ ಏನ ಕಿತ್ಕೊಳ್ಳಿಲ್ಲ ನೀನ ಹೋಗಿ ಹೌದು ಅವನ್ನೆಲ್ಲ ಕಿತ್ಕೊಂಡು ಮಾಡ್ಕೊಡಂಗ ಅದೆಲ್ಲ ಹಾಳಾಗೋಲ್ರಿ. ಅಂದಾಗ ನಿಮ್ ಮಗಳು ಎಷ್ಟು ಮಾಡ್ಯಾಡ್ರಿ ವ್ಯಾಪಾರ? ಇನ್ನ ಹೇಳಂಗಿಲ್ಲ ಮಗನ ಎಷ್ಟು ಮಾಡ್ಯಾರ ಹೇಳ್ರಿ? 3,000 ಯಾ ಚೀಲರೇ. ಹೋಗ್ರಿ ನಾನು ವ್ಯಾಪಾರ ಮಾಡೀನ್ರಿ. 100 ಕಮ್ 200. ಗಟ್ಲಿ ಮಾಡಿದ ವ್ಯಾಪಾರನ 100 ರೂಪಾಯಿ ಮತ್ತ ಮೇಲೆ ಹೇಳಕ ಬಂದ 100 ಕಮ್ಮಿ ಡೌನ್ಸ್ ಅಂತ ಹೇಳಿ ಹಣ ಎತ್ತಲಿ ಬಂದು ಬಂದದ್ದು ಹಾಲಿದ್ರಿ ಮೊಸರಿದ್ರಿ ಅಂತೇಳಿ ನನ್ನ ಗಿರಾಕಿ ಓಟು ತನ್ನ ಕಡೆಗೆ ಚಪ್ಪ ಬಿಟ್ಟು ಯಪ್ಪ ಹಂಗಲ್ರಿ ಪಾಪಣ್ಣವ್ರ, ಈಗ ದೇವ್ರು ಎಲ್ಲಿ ಕಂಡು ಬಿಡ್ತಾನೋ ಅಲ್ಲಿ ವ್ಯಾಪಾರ ಆಗತ್ರಿ. ಇದ್ರ ನಂದೇ ತಪ್ಪಿದ್ರಿ. ನಿನ್ನೆ ತಪ್ಪಾಯ್ತ್ರಿ ಅಂತ ಬಂದ ಬರ್ತಾನೆ ದೇವ್ರೇನ ನನ್ನ ಮಗಳ ಮುಂದೆ ಕರೀತಾ ಅದು ಇವನ ಚೀಪೋದು